ಅತಿ ಹೆಚ್ಚು ಚರ್ಚಿತವಾಗಿರುವಂತಹ ವಿಷಯ ಕಲಬುರಗಿಯಿಂದ ಪ್ರಸಾರಗೊಂಡಿದೆ. ಅದರ ಲಿಂಕು ಪಕ್ಕದ ರಾಜ್ಯ ಮಹಾರಾಷ್ಟ್ರದಿಂದ ಅತಿ ಹೆಚ್ಚು ಸುದ್ದಿಯಾಗಿರುವಂತಹ ವಿಷಯ. ಅದು ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕಲಬುರಗಿ ನಗರದ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಸಮಿತಿಯ ಬ್ಲಾಕ್ ಅಧ್ಯಕ್ಷ ಲಿಂಗರಾಜ್ ಕಂಡಿ ಎಂಬುವರು ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಈ ಪುಣ್ಯಭೂಮಿಯಲ್ಲಿ ಡ್ರಗ್ಸ್ ಜಾಲವನ್ನ ಹಬ್ಬಿಸಿದಂತಹ ಕೀರ್ತಿ ಈ ವ್ಯಕ್ತಿಗೆ ಸಲ್ಲಬೇಕಾದಂಥದ್ದು. ಕಳೆದ 7-8 ತಿಂಗಳ ಹಿಂದೆ ಕಲಬುರಗಿಯ ನಗರದಲ್ಲಿ ಮಾದಕ ದ್ರವ್ಯದ ಕ್ಯಾಪ್ಸೂಲ್ ಪತ್ತೆಯಾಗಿದೆ. ಆ ಆರೋಪಿಗೆ ಗುಂಡನ್ನ ಇಲ್ಲಿಯ ಪೊಲೀಸರು ಹಾರಿಸಿದ್ದು ಕೂಡ ಯಾರೋ ಮರೆಯುವ ಹಾಗಿಲ್ಲ. ಅಲ್ಲೇ ಆಗಿತ್ತು. ಆಗಿನ ಪ್ರಮುಖ ಆರೋಪಿಯೂ ಕೂಡ ಕಿಂಗ್ ಪಿನ್. ಈಗ ಮಹಾರಾಷ್ಟ್ರದ ಪೊಲೀಸರ ಬಂಧನಕ್ಕೊಳಗಾಗಿರುವಂತಹ ವ್ಯಕ್ತಿನೇ ಇದ್ದ ಅನ್ನುವಂಥದ್ದು ಜಗಜ್ಜಾಹಿರ. ಆದರೆ ರಾಜಕೀಯ ದುರ್ವ್ಯವಸ್ಥೆಯಿಂದಾಗಿ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರ ಕೃಪಾ ಕಟಾಕ್ಷದಿಂದ ಹೈಲಿ ಇನ್ಫ್ಲೂಯೆನ್ಸ್ ಈ ವ್ಯಕ್ತಿಯಿಂದ, ಆ ಕೇಸಿನಿಂದ ಈ ವ್ಯಕ್ತಿ ಬಚಾವಾಗ್ತಾರೆ ಮತ್ತು ಒಂದು ದೊಡ್ಡ ಮೊತ್ತದ ಕೂಡ ಹಣ ಕೊಟ್ಟು ಸೆಟಲ್ಮೆಂಟ್ ಆಯ್ತು. ಅದಾದ ಮೇಲೆ ಈಗ ಮುಂಬೈಯಲ್ಲಿ ಕಲ್ಯಾಣದ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ನಲ್ಲಿ ಈ ವ್ಯಕ್ತಿಯನ್ನ ತಪಾಸಣೆ ಮಾಡಬೇಕಾದ್ರೆ ನಿಷೇಧಿತ ಮಾದಕ ದ್ರವ್ಯಗಳು ಪತ್ತೆಯಾಗಿದೆ. ಇಮಿಡಿಯೇಟ್ ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಅಲ್ಲಿಯ ಪೊಲೀಸರು ಒಪ್ಪಿಸಿದ್ದಾರೆ. ಅಕಸ್ಮಾತ್ ಈ ಪ್ರಕರಣ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆಗಿದ್ದಿದ್ರೆ ಇದು ಹೊರಗಡೆನೆ ಬರ್ತಿರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ವ್ಯಕ್ತಿಯ ಹಿಂದೆ ಪ್ರಭಾವಿ ಶಾಸಕ, ಈ ವ್ಯಕ್ತಿಯ ಹಿಂದೆ ಡೈಲಾಗ್ ಮಿನಿಸ್ಟರ್ಗೆ ಡ್ರಗ್ಸ್ ಸಪ್ಲೈಯರ್ಸ್ ಫ್ರೆಂಡ್. ಇವರಿಂದ ಇಂತಹ ಪ್ರಕರಣಗಳು ಹೊರಗಡೆ ಬರ್ತಿರ್ಲಿಲ್ಲ. ಇದನ್ನು ತ್ಯಾಪೆ ಹಚ್ಚಿ ಅಲ್ಲೇ ಮುಚ್ಚಾಕ್ತಿದ್ರು. ಇವತ್ತು ಮಹಾರಾಷ್ಟ್ರದ ಪೊಲೀಸರ ಕೈಗೆ ಈ ಪ್ರಕರಣ ಸಿಕ್ಕಿದೆ ಅನ್ನುವ ಕಾರಣಕ್ಕಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಇದು ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಇಂತಹ ವ್ಯಕ್ತಿಗಳನ್ನ ತಮ್ಮ ಅಕ್ಕ
ನಾವು ಬರೇ ಚಾವಲ್ ಚೋರ್, ಗಲ್ಲಾ ಚೋರ್, ಚೆಕ್ ಚೋರ್, ಸುಫಾರಿ ಸೇನೆ ಇವರಿಷ್ಟೇ ಜನ ಇದ್ದಾರೆ ಅನ್ಕೊಂಡಿದ್ದೀವಿ. ಆದ್ರೆ ಭಯಾನಕ ಅಂದ್ರೆ ದೇಶದ್ರೋಹಿಗಳು ಕೂಡ ಡೈಲಾಗ್ ಮಿನಿಸ್ಟರ ಹುತ್ತದಲ್ಲಿ ಎಂತಿಂತಹ ವಿಷಸರ್ಪಗಳಿದ್ದಾರೆ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ.